ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋ ತುಂಬಾನೇ ವಿಶೇಷವಾದಂತಹ ಈ ಅಪರೂಪದ ವಿಡಿಯೋ ಅಂತಾನೆ ಅನ್ಬಹುದು. ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ದಲೇ ನೋಡಿದ್ರೆ ನಿಮ್ಗೂ ಕೂಡ ಉಪಯುಕ್ತವಾದ ಮಾಹಿತಿ ಲಭಿಸುತ್ತೆ. ಹೊಸಬರಾಗಿ ಯಾರಾದ್ರೂ ನೋಡ್ತಾ ಇದ್ರೆ ಅವರು ಕೂಡ ಈ ದೈವಿ ಮಾಹಿತಿಗೋಸ್ಕರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಮರೆಯದೆ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೆ, ರಿಲೇಟಿವ್ಸ್ಗೆ, ಅಕ್ಕಪಕ್ಕದವರಿಗೆ ಎಲ್ಲರಿಗೂ ಕೂಡ ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ. ಮತ್ತೆ ನಿಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಲಕ್ಷ್ಮೀ ದೇವಿಯೇ ನಮಃ ಅಂತ ನಿಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದಿಕ್ಕೆ ಇಷ್ಟ ಇದ್ರೆ ಹಾಕಿ, ಇಲ್ಲ ಅಂದ್ರೆ ನಿಮ್ಮ ಕುಲದೇವರು ಯಾವುದು ಆ ದೇವರ ಹೆಸರನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನನ್ನ ಆತ್ಮೀಯ ಸಿಂಹರಾಶಿಯವರೇ, ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ಹಾಗೂ ಅಭೂತಪೂರ್ವ ದಿನಗಳು ಎದುರಾಗುತ್ತಿವೆ. ಈ ಜೂನ್ ತಿಂಗಳ ಈ 3 ದಿನಗಳು ಅಂದರೆ 23, 24 ಮತ್ತು 25 ನಿಮ್ಮ ಪಾಲಿಗೆ ಕೇವಲ ಸಾಧಾರಣ ದಿನಗಳಲ್ಲ. ಬ್ರಹ್ಮಾಂಡದ ಗ್ರಹಗತಿಗಳು ನಿಮ್ಮ ರಾಶಿಯ ಪರವಾಗಿ ಭಾರೀ ಪ್ರಮಾಣದಲ್ಲಿ ಬದಲಾಗುತ್ತಿವೆ. ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯನ ಅಧಿಪತಿ ಹೊಂದಿರುವ ಸಿಂಹರಾಶಿಯವರಿಗೆ ಈ ಅವಧಿಯಲ್ಲಿ ಗ್ರಹಗಳ ರಾಜನಾದ ಸೂರ್ಯ, ಧನಕಾರಕನಾದ ಗುರು ಮತ್ತು ಸಾಹಸದ ಸಂಕೇತವಾದ ಮಂಗಳನ ವಿಶೇಷ ಯುತಿಗಳು ಸೃಷ್ಟಿಯಾಗುತ್ತಿವೆ. ಇದರ ನೇರ ಪ್ರಭಾವದಿಂದಾಗಿ ನಿಮ್ಮ ಜೀವನದಲ್ಲಿ ದೀರ್ಘಕಾಲದ ಕಷ್ಟಗಳು, ಆರ್ಥಿಕ ಮುಗ್ಗಟ್ಟುಗಳು ಮತ್ತು ಮಾನಸಿಕ ನೆಮ್ಮದಿಯ ಕೊರತೆಗಳು ಸಂಪೂರ್ಣವಾಗಿ ದೂರವಾಗುವ ಸಮಯ ಬಂದಿದೆ. ಸ್ವಯಂ ಮಹಾಬಲಿ ಇಲ್ಲಿ ಸಂಕಟ ಮೋಚಕನಾದ ಶ್ರೀ ಆಂಜನೇಯ ಸ್ವಾಮಿಯ ದಿವ್ಯ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳುತ್ತಿರುವುದರಿಂದ ಯಾವುದೇ ರೀತಿಯ ದುಷ್ಟಶಕ್ತಿಗಳು ಅಥವಾ ಅಡೆತಡೆಗಳು ನಿಮ್ಮ ಪ್ರಗತಿಯನ್ನು ತಡೆಯಲು ಸಾಧ್ಯವೇ ಇಲ್ಲ. ನಿಮ್ಮ ಕುಟುಂಬದಲ್ಲಿ ದೀರ್ಘಕಾಲದಿಂದ ಕಾಯುತ್ತಿದ್ದ 3 ಭೀಕರ ಮತ್ತು ಅತಿ ದೊಡ್ಡ ಸುವಾರ್ತೆಗಳು ನಿಮ್ಮ ಮನೆ ಬಾಗಿಲು ತಟ್ಟಲಿವೆ. ಈ 3 ದಿನಗಳಲ್ಲಿ ನಿಮ್ಮ ಅದೃಷ್ಟದ ಬಾಗಿಲು ಹೇಗೆ ತೆರೆಯುತ್ತೆ ಮತ್ತು ನೀವು ಯಾವ ಕ್ಷೇತ್ರಗಳಲ್ಲಿ ಜಾಗರೂಕರಾಗಿ ಇರಬೇಕು ಎಂಬುದರ ಸಂಪೂರ್ಣ ವಿಶ್ಲೇಷಣೆ ನೋಡೋಣ. ಸಿಂಹರಾಶಿಯವರ ಕುಟುಂಬದಲ್ಲಿ ಒಂದು ದೊಡ್ಡ ಮಂಗಳಕರ ಬದಲಾವಣೆ ಕಾಣಿಸಿಕೊಳ್ಳಲಿದೆ. ದೀರ್ಘಕಾಲದಿಂದ ವಂಶಾಭಿವೃದ್ಧಿ ಅಥವಾ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿದ್ದ ದಂಪತಿಗಳಿಗೆ ಈ ಅವಧಿಯಲ್ಲಿ ಅತ್ಯಂತ ಮಧುರವಾದ ಸುದ್ದಿ ಸಿಗುತ್ತೆ. ಮನೆಯಲ್ಲಿ ಈ ಸಣ್ಣ ಮಗುವಿನ ಕಿಲಕಿಲ ಧ್ವನಿ ಕೇಳಿಬರುವಂತಹ ಶುಭ ಯೋಗಗಳು ದಟ್ಟವಾಗಿವೆ. ಇದು ನಿಮ್ಮ ಇಡೀ ಕುಟುಂಬದಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿಸಲಿದೆ. ಸಂಬಂಧಿಕರ ನಡುವೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಆಸ್ತಿ ಹಂಚಿಕೆಯ ವಿವಾದಗಳು ಹಿರಿಯರ ಮಧ್ಯಸ್ಥಿಕೆಯಿಂದ ಸುಸೂತ್ರವಾಗಿ ಬಗೆಹರಿಯಲಿವೆ. ಕಹಿ ನೆನಪುಗಳನ್ನು ಮರೆತು ಇಡೀ ಕುಟುಂಬ ಒಂದಾಗುವ ಸಮಯ ಇದಾಗಿದೆ. ನಿಮ್ಮ ಆರ್ಥಿಕ ಜೀವನದಲ್ಲಿ ಗಣನೀಯವಾದ ಮತ್ತು ಅನಿರೀಕ್ಷಿತ ಸುಧಾರಣೆಯಾಗಲಿದೆ. ಅನೇಕ ವರ್ಷಗಳಿಂದ ಎಲ್ಲೋ ಸಿಲುಕಿಕೊಂಡಿದ್ದ ಅಥವಾ ನೀವು ಆಸೆಯನ್ನೇ ಕೈಬಿಟ್ಟಿದ್ದ ಹಣ ಈ 3 ದಿನಗಳಲ್ಲಿ ಅತ್ಯಲ್ಪ ಶ್ರಮದಿಂದ ನಿಮ್ಮ ಕೈ ಸೇರುತ್ತೆ. ವ್ಯಾಪಾರದಲ್ಲಿ ಅಥವಾ ವೈಯಕ್ತಿಕವಾಗಿ ಯಾರಿಗಾದರೂ ಸಾಲ ನೀಡಿ ಅದು ಹಿಂತಿರುಗಿ ಬರುವುದಿಲ್ಲ ಎಂದು ನೀವು ಭಾವಿಸಿದರೆ ಆ ಹಣ ನಿಮ್ಮ ಬ್ಯಾಂಕ್ ಖಾತೆಯನ್ನು ತುಂಬುತ್ತೆ. ಈ ಆಕಸ್ಮಿಕ ಧನಲಾಭ ನಿಮ್ಮ ಹಳೆಯ ಸಾಲಗಳನ್ನು ತೀರಿಸಲು ಮತ್ತು ಹೊಸ ಹೂಡಿಕೆಗಳನ್ನು ಮಾಡಲು ಉತ್ತಮ ದಾರಿಯನ್ನು ಮಾಡಿಕೊಡುತ್ತೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಅಥವಾ ಜೀವನ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಹೆಮ್ಮೆಯ ಸುದ್ದಿ ಹೊರಬೀಳಲಿದೆ. ನಿಮ್ಮ ಮಕ್ಕಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭರ್ಜರಿ ಯಶಸ್ಸು ಗಳಿಸಬಹುದು ಅಥವಾ ವಿದೇಶದಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ಪ್ರವೇಶಾತಿ ಪಡೆಯಬಹುದು. ಅವರ ಈ ಒಂದು ಸಾಧನೆಯು ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆಯನ್ನು ದುಪ್ಪಟ್ಟುಗೊಳಿಸುತ್ತೆ. ಈ ಅವಧಿಯಲ್ಲಿ ಕುಟುಂಬದೊಂದಿಗೆ ಒಟ್ಟಾಗಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅಥವಾ ಸುಂದರವಾದ ಪ್ರವಾಸ ಕೈಗೊಳ್ಳುವ ಯೋಗವೂ ಕೂಡ ನೀವು ಕಾಣಬಹುದು. ವೃತ್ತಿಪರ ರಂಗದಲ್ಲಿ ಸಿಂಹರಾಶಿಯವರಿಗೆ ಈ 3 ದಿನಗಳು ಈ ದೀನ ದೂಗಲ ಗುಣ, ರಾತ್ರಿ ಚೌಗುಲ ಗುಣ ಎಂಬಂತೆ ಅಭೂತಪೂರ್ವ ಪ್ರಗತಿಯನ್ನು ತರುತ್ತಿವೆ. ನೀವು ಸ್ವಂತ ಉದ್ಯಮ ಅಥವಾ ವ್ಯಾಪಾರವನ್ನು ನಡೆಸುತ್ತಿದ್ದರೆ ನಿಮ್ಮ ವ್ಯವಹಾರವು 4 ದಿಕ್ಕುಗಳಲ್ಲಿ ವಿಸ್ತಾರಗೊಳ್ಳಲಿದೆ. ವಿಶೇಷವಾಗಿ ಈ ಎಲೆಕ್ಟ್ರಾನಿಕ್ ಆಗಿರ್ಬೋದು, ಸಾಮಾಜಿಕ ಮಾಧ್ಯಮ, ಈ ಕಲಾ ಜಗತ್ತು, ಸೌಂದರ್ಯ ಪ್ರಧಾನಗಳು, ಆಭರಣಗಳು, ಆಹಾರ ಪದಾರ್ಥಗಳ ವ್ಯಾಪಾರ ಮತ್ತು ಶೇರ್ ಮಾರುಕಟ್ಟೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಿದವರಿಗೆ ಭಾರೀ ಪ್ರಮಾಣದ ಲಾಭ ಕಾಯುತ್ತಿದೆ.
ನೀವು ಹೊಸದಾಗಿ ಯಾವುದೇ ವ್ಯಾಪಾರವನ್ನು ಪ್ರಾರಂಭಿಸಲು ಯೋಚಿಸುತ್ತಿದ್ದರೆ ಈ 3 ದಿನಗಳು ಅತ್ಯಂತ ಪ್ರಶಸ್ತವಾಗಿದ್ದು, ಹಿರಿಯರ ಹಾಗೂ ತಜ್ಞರ ಸಲಹೆಯನ್ನು ಪಡೆದು ಮುಂದುವರಿದರೆ ಅದು ದೀರ್ಘಕಾಲದ ಯಶಸ್ಸಿಗೆ ನಾಂದಿಯಾಗಲಿದೆ. ಉದ್ಯೋಗಸ್ಥರಿಗೆ ಈ ಅವಧಿಯು ಅತ್ಯಂತ ಸಮಾಧಾನಕರ ಹಾಗೂ ಹೆಮ್ಮೆಯ ಅನುಭವಗಳನ್ನು ನೀಡಲಿದೆ. ನಿಮ್ಮ ಕಚೇರಿಯಲ್ಲಿ ಉನ್ನತಾಧಿಕಾರಿಗಳು ಅಥವಾ ಈ ಬಾಸ್ ನಿಮಗೆ ನೀಡುವ ಕಠಿಣ ಸವಾಲುಗಳನ್ನು ಮತ್ತು ಗುರಿಗಳನ್ನು ನೀವು ಅತ್ಯಂತ ಸಮಯ ಪ್ರಜ್ಞೆಯಿಂದ ಹಾಗೂ ಯಶಸ್ವಿಯಾಗಿ ಪೂರ್ಣಗೊಳಿಸಲಿದ್ದೀರಿ. ನಿಮ್ಮ ಈ ಕಾರ್ಯವೈಖರಿಯು ಕಚೇರಿಯಲ್ಲಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಲಿದ್ದು, ನಿಮ್ಮ ಮೇಲಿನ ಗೌರವ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುತ್ತೆ. ಇದೇ ಸಾಧನೆಯು ಮುಂಬರುವ ದಿನಗಳಲ್ಲಿ ನಿಮ್ಮ ಪ್ರಮೋಷನ್, ಹುದ್ದೆ ಏರಿಕೆ ಹಾಗೂ ವೇತನ ಹೆಚ್ಚಳಕ್ಕೆ ಗಟ್ಟಿಯಾದ ಮುನ್ನುಡಿ ಬರೆಯುತ್ತೆ. ಸರ್ಕಾರಿ ಅಥವಾ ಖಾಸಗಿ ವಲಯದಲ್ಲಿ ಕೆಲಸ ಮಾಡುತ್ತಿದ್ದು ದೀರ್ಘಕಾಲದಿಂದ ನೆಚ್ಚಿನ ಸ್ಥಳಕ್ಕೆ ವರ್ಗಾವಣೆಯಾಗಲು ಕಾಯುತ್ತಿದ್ದವರಿಗೆ ಈ ಅವಧಿಯಲ್ಲಿ ಮನಸ್ಸಿಗೆ ಒಪ್ಪುವಂತಹ ಶುಭ ಸುದ್ದಿ ಸಿಗಲಿದೆ. ಇನ್ನು ವಿದ್ಯಾಭ್ಯಾಸ ಹಾಗೂ ವಿದೇಶಿ ಯೋಗಗಳ ಬಗ್ಗೆ ಹೇಳೋದಾದರೆ, ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ತಮ್ಮ ವೃತ್ತಿಜೀವನ ಅಥವಾ ಓದಿನ ವಿಷಯದಲ್ಲಿ ಬೇಜವಾಬ್ದಾರಿತನವನ್ನು ಪ್ರದರ್ಶಿಸಬಾರದು. ಶ್ರಮಕ್ಕೆ ತಕ್ಕ ಅತ್ಯುತ್ತಮ ಫಲಿತಾಂಶಗಳು ನಿಮಗೆ ಸಿಗಲಿವೆ. ಪ್ರಮುಖವಾಗಿ ಉನ್ನತ ಶಿಕ್ಷಣಕ್ಕಾಗಿ, ಹೊಸ ಉದ್ಯೋಗಕ್ಕಾಗಿ ಅಥವಾ ವ್ಯಾಪಾರದ ವಿಸ್ತರಣೆಗಾಗಿ ವಿದೇಶಕ್ಕೆ ಹೋಗಬೇಕೆಂಬ ಕನಸು ಕಾಣುತ್ತಿದ್ದ ಸಿಂಹ ರಾಶಿಯವರ ಆಸೆ ಈ 3 ದಿನಗಳಲ್ಲಿ ಈಡೇರುವ ದಟ್ಟ ಸಾಧ್ಯತೆಗಳು ಇವೆ. ಈ ವಿದೇಶ ಪ್ರಯಾಣಕ್ಕೆ ಸಂಬಂಧಿಸಿದಂತೆ ಕಾಯುತ್ತಿದ್ದ ಈ ವೀಸಾ ಆಗಿರ್ಬೋದು ಅಥವಾ ಇತರ ಪ್ರಮುಖ ದಾಖಲೆಗಳೇ ಆಗಿರಬಹುದು, ಯಾವುದೇ ಅಡೆತಡೆಯಿಲ್ಲದೆ ನಿಮ್ಮ ಕೈ ಸೇರುತ್ತವೆ. ಸಿಂಹ ರಾಶಿಯವರ ವೈಯಕ್ತಿಕ ಹಾಗೂ ಪ್ರೇಮ ಜೀವನದ ದೃಷ್ಟಿಯಿಂದ ಈ ಅವಧಿಯು ಅತ್ಯಂತ ಮಧುರವಾದ ಕ್ಷಣಗಳನ್ನು ಉಡುಗೊರೆಯಾಗಿ ನೀಡುತ್ತೆ. ಪ್ರೀತಿಯಲ್ಲಿ ಇರುವವರು ತಮ್ಮ ಮನಸ್ಸಿನ ಭಾವನೆಗಳನ್ನು ಸಂಗಾತಿಯ ಮುಂದೆ ವ್ಯಕ್ತಪಡಿಸಲು ಇದು ಸಕಾಲವಾಗಿದೆ. ನಿಮ್ಮ ಪ್ರೇಮ ಸಂಬಂಧದಲ್ಲಿ ಈ ಹಿಂದೆ ಇದ್ದ ಎಲ್ಲ ರೀತಿಯ ತಪ್ಪು ತಿಳುವಳಿಕೆಗಳು ಮತ್ತು ಸಂಶಯಗಳು ಸಂಪೂರ್ಣವಾಗಿ ನಿವಾರಣೆಯಾಗಿ ಪರಸ್ಪರ ನಂಬಿಕೆ ಮತ್ತು ಪ್ರೀತಿ ಮತ್ತಷ್ಟು ಗಟ್ಟಿಯಾಗುತ್ತೆ. ಈ ಪ್ರೇಮವು ಶೀಘ್ರದಲ್ಲಿ ಪೋಷಕರ ಒಪ್ಪಿಗೆಯೊಂದಿಗೆ ವಿವಾಹ ಬಂಧನವಾಗಿ ಬದಲಾಗುವ ಸುಯೋಗಗಳು ಇವೆ. ಇನ್ನು ಅವಿವಾಹಿತರಿಗೆ ಅವರ ಮನಸ್ಸಿಗೆ ಒಪ್ಪುವಂತಹ ಯೋಗ್ಯ ಗುಣವುಳ್ಳ ಜೀವನ ಸಂಗಾತಿಯ ಹುಡುಕಾಟ ಈ ದಿನಗಳಲ್ಲಿ ಮುಕ್ತಾಯವಾಗಲಿದ್ದು, ಮದುವೆಯ ಮಾತುಕತೆಗಳು ಸಕಾರಾತ್ಮಕವಾಗಿ ಮುಂದುವರಿಯುತ್ತೆ. ವಿವಾಹಿತ ದಂಪತಿಗಳ ನಡುವೆ ಸಣ್ಣ ಪುಟ್ಟ ಕಹಿ ಸಿಹಿ ಜಗಳಗಳಿದ್ರೂ ಅವು ಈ ಅವಧಿಯಲ್ಲಿ ದೂರವಾಗಿ ಇಬ್ಬರ ನಡುವೆ ನವ ದಂಪತಿಗಳಂತಹ ಬಾಂಧವ್ಯ ಮರುಕಳಿಸುತ್ತೆ. ಆದಾಗ್ಯೂ ಈ ಅದ್ಭುತ ಯಶಸ್ಸಿನ ನಡುವೆ ನೀವು ಕೆಲವು ಪ್ರಮುಖ ಜಾಗರೂಕತೆಗಳನ್ನು ವಹಿಸುವುದು ಅತ್ಯಗತ್ಯ. ನಿಮ್ಮ ಅತ್ಯಂತ ದೊಡ್ಡ ದೌರ್ಬಲ್ಯವೆಂದರೆ ನಿಮ್ಮ ಅತಿಯಾದ ದಯಾಳು ಸ್ವಭಾವ ಮತ್ತು ಎಲ್ಲರನ್ನ ಬೇಗನೆ ನಂಬುವ ಗುಣ. ಈ 3 ದಿನಗಳಲ್ಲಿ ವ್ಯಾಪಾರದ ರಹಸ್ಯಗಳನ್ನು ಅಥವಾ ಆರ್ಥಿಕ ವ್ಯವಹಾರಗಳ ಸೀಕ್ರೆಟ್ಗಳನ್ನು ಯಾರ ಮುಂದೆಯೂ ಹಂಚಿಕೊಳ್ಳಬೇಡಿ. ನಿಮ್ಮ ರಹಸ್ಯಗಳು ಸೋರಿಕೆಯಾಗಿ ಇತರರು ಅದರ ಲಾಭವನ್ನು ಪಡೆದು ನಿಮ್ಮನ್ನು ಹಿಂದಿಕ್ಕುವ ಸಾಧ್ಯತೆ ಇದೆ. ಆದ್ದರಿಂದ ನೀವು ಮಾಡುವ ಕೆಲಸಗಳು ಯಾರಿಗೂ ತಿಳಿಯದಂತೆ ರಹಸ್ಯವಾಗಿ ಇರಲಿ. ನಿಮ್ಮ ಮನೆಯ ವಾತಾವರಣವನ್ನು ಸಕಾರಾತ್ಮಕವಾಗಿ ಇಟ್ಟುಕೊಳ್ಳಲು ನಿಮ್ಮ ಭಾಷೆ ಮತ್ತು ವರ್ತನೆಯ ಮೇಲೆ ಸಂಯಮ ಇರಲಿ. ನಿಮ್ಮ ಮನೆಗೆ ಬರುವ ಕೆಲವು ನಕಾರಾತ್ಮಕ ವ್ಯಕ್ತಿಗಳಿಂದಾಗಿ ಮಾನಸಿಕ ನೆಮ್ಮದಿ ಹಾಳಾಗಲು ಬಿಡಬೇಡಿ. ಆರೋಗ್ಯದ ದೃಷ್ಟಿಯಿಂದ ಈ ರಕ್ತದೊತ್ತಡ ಅಥವಾ ರಕ್ತಕ್ಕೆ ಸಂಬಂಧಿಸಿದ ಸಮಸ್ಯೆ ಇರುವವರು ನಿಯಮಿತವಾಗಿ ತಪಾಸಣೆ ಮಾಡಿಕೊಳ್ಳಿ ಮತ್ತು ಯಾವುದೇ ನಿರ್ಲಕ್ಷ್ಯ ವಹಿಸಬೇಡಿ. ದೈನಂದಿನ ಜೀವನದಲ್ಲಿ ಯೋಗ, ಧ್ಯಾನ ಮತ್ತು ಧನಾತ್ಮಕ ಚಿಂತನೆಗಳನ್ನು ಅಳವಡಿಸಿಕೊಳ್ಳುವುದರಿಂದ ಈ 3 ದಿನಗಳ ಅದ್ಭುತ ರಾಜಯೋಗದ ಸಂಪೂರ್ಣ ಲಾಭವನ್ನು ನೀವು ಪಡೆದುಕೊಳ್ಳಬಹುದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿಯೊಂದು ರಾಶಿಗೂ ತನ್ನದೇ ಆದ ದೈಹಿಕ ಪ್ರಕೃತಿ ಮತ್ತು ಸೂಕ್ಷ್ಮತೆಗಳು ಇರುತ್ತವೆ. ಸಿಂಹ ರಾಶಿಯ ಅಧಿಪತಿ ಸೂರ್ಯನಾಗಿರುವುದರಿಂದ ನಿಮ್ಮ ಶರೀರದಲ್ಲಿ ಉಷ್ಣಾಂಶ ಮತ್ತು ಈ ರಕ್ತ ಪರಿಚಲನೆಯ ನಿಯಂತ್ರಣವು ಅತ್ಯಂತ ಪ್ರಮುಖವಾಗಿರುತ್ತೆ. ಈ 3 ದಿನಗಳ ಅದ್ಭುತ ಗ್ರಹಗತಿಗಳ ಲಾಭವನ್ನು ನೀವು ಪೂರ್ಣ ಪ್ರಮಾಣದಲ್ಲಿ ಪಡೆದುಕೊಳ್ಳಬೇಕಾದ್ರೆ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವು ಉತ್ತಮ ಸ್ಥಿತಿಯಲ್ಲಿ ಇರಬೇಕು. ಈ ಪ್ರಸ್ತುತ ಜೂನ್ 23, 24 ಮತ್ತು 25ರ ಅವಧಿಯಲ್ಲಿ ನಿಮ್ಮ ಜಾತಕದಲ್ಲಿ ಸೂರ್ಯ ಮತ್ತು ಮಂಗಳನ ಸ್ಥಾನ ಬದಲಾವಣೆಗಳಿಂದಾಗಿ ಶರೀರದಲ್ಲಿ ಪಿತ್ತದ ಪ್ರಮಾಣ ಅಥವಾ ರಕ್ತದ ಒತ್ತಡದಲ್ಲಿ ಏರುಪೇರಾಗುವ ಸಣ್ಣ ಸಾಧ್ಯತೆಗಳು ಇವೆ. ಆದ್ದರಿಂದ ರಕ್ತಕ್ಕೆ ಸಂಬಂಧಿಸಿದ ಯಾವುದೇ ಈ ದೀರ್ಘಕಾಲದ ಸಮಸ್ಯೆ ಇರುವವರು ಅಥವಾ ಹೃದಯದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತಿರುವವರು ಈ ದಿನಗಳಲ್ಲಿ ನಿಯಮಿತವಾಗಿ ವೈದ್ಯಕೀಯ ತಪಾಸಣೆ ಮಾಡಿಸಿಕೊಳ್ಳುವುದು ಉತ್ತಮ.
ಯಾವುದೇ ಒಂದು ಸಣ್ಣ ರೋಗ ಲಕ್ಷಣಗಳು ನಿರ್ಲಕ್ಷಿಸದೆ ಸರಿಯಾದ ಸಮಯಕ್ಕೆ ಔಷಧೋಪಚಾರಗಳನ್ನು ಪಡೆದುಕೊಳ್ಳಿ. ಈ ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ನೋಡೋದಾದರೆ ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಗಳು ಅಥವಾ ಅಸೂಯೆ ಪಡುವ ವ್ಯಕ್ತಿಗಳು ನಿಮ್ಮ ಮನಸ್ಸಿನಲ್ಲಿ ಅನಾವಶ್ಯಕ ಗೊಂದಲಗಳನ್ನು ಸೃಷ್ಟಿಸಲು ಪ್ರಯತ್ನಿಸಬಹುದು. ಯಾವುದೇ ಕಾರಣಕ್ಕೂ ನಿಮ್ಮ ಮನಸ್ಸಿನಲ್ಲಿ ಈ ಒಂದು ನಕಾರಾತ್ಮಕ ಆಲೋಚನೆಗಳಿಗೆ ಜಾಗ ನೀಡಬೇಡಿ. ಅತಿಯಾದ ಆಲೋಚನೆ ಮತ್ತು ಇಲ್ಲದ ಭೀತಿಗಳನ್ನು ಕಲ್ಪಿಸಿಕೊಳ್ಳೋದ್ರಿಂದ ನಿಮ್ಮ ತಲೆನೋವು ಹೆಚ್ಚಾಗಬಹುದು ಮತ್ತು ಅದು ನಿಮ್ಮ ದೈನಂದಿನ ಕೆಲಸದ ದಕ್ಷತೆಯ ಮೇಲೆ ನೇರ ಪರಿಣಾಮ ಬೀರಬಹುದು. ಈ ಪರಿಸ್ಥಿತಿಯನ್ನು ಎದುರಿಸಲು ಪ್ರತಿದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಕನಿಷ್ಠ 15ರಿಂದ 20 ನಿಮಿಷಗಳ ಈ ಒಂದು ಕಾಲ ಪ್ರಾಣಾಯಾಮ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡಿ. ಓಂಕಾರ ಜಪ ಅಥವಾ ಗಾಯತ್ರಿ ಮಂತ್ರದ ಪಠಣವು ನಿಮ್ಮ ಸುತ್ತ ಒಂದು ಧನಾತ್ಮಕ ರಕ್ಷಣಾ ಕವಚವನ್ನು ಸೃಷ್ಟಿ ಮಾಡುತ್ತೆ. ನಿಮ್ಮ ಆಹಾರ ಪದ್ಧತಿಯಲ್ಲಿ ಈ 3 ದಿನಗಳ ಕಾಲ ವಿಶೇಷ ಶಿಸ್ತನ್ನು ಪಾಲಿಸಿ. ಅತಿಯಾದ ಎಣ್ಣೆ ಪದಾರ್ಥಗಳು, ಖಾರ ಹಾಗೂ ಮಸಾಲೆಯುಕ್ತ ಆಹಾರಗಳಿಂದ ಆದಷ್ಟು ದೂರವಿರಿ. ದೇಹವನ್ನು ತಂಪಾಗಿಡುವ ಆಹಾರಗಳು, ಹಸಿರು ತರಕಾರಿಗಳು ಮತ್ತು ಹಣ್ಣುಗಳ ಸೇವನೆಯನ್ನು ಹೆಚ್ಚಿಸಿ. ಆಯುರ್ವೇದ ಪದ್ಧತಿಯ ಪ್ರಕಾರ ದಿನದ ಆರಂಭದಲ್ಲಿ ಉಗುರು ಬೆಚ್ಚಗಿನ ನೀರನ್ನು ಕುಡಿಯಿರಿ. ನಿಮ್ಮ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತೆ. ಇದರೊಂದಿಗೆ ಪ್ರತಿದಿನ ಸಂಜೆ ಅಥವಾ ಬೆಳಿಗ್ಗೆ ಸೂರ್ಯನ ಬೆಳಕಿನಲ್ಲಿ ಈ ಸಣ್ಣ ನಡಿಗೆಯನ್ನು ಮಾಡುವುದರಿಂದ ಶರೀರದಲ್ಲಿ ಹೊಸ ಚೈತನ್ಯ ಮೂಡಲಿದೆ. ನಿಮ್ಮ ಆಲೋಚನೆಗಳು ಎಷ್ಟು ಸಕಾರಾತ್ಮಕವಾಗಿರುತ್ತವೆ ಅಷ್ಟು ವೇಗವಾಗಿ ಈ ರಾಜಯೋಗದ ಫಲಗಳು ನಿಮ್ಮ ಜೀವನದಲ್ಲಿ ಸಾಕಾರಗೊಳ್ಳುತ್ತವೆ. ಆತ್ಮೀಯ ಸಿಂಹರಾಶಿಯ ಬಂಧುಗಳೇ, ಈಗಾಗಲೇ ನಾವು ಜೂನ್ 23, 24 ಮತ್ತು 25ರ ಆಂಜನೇಯ ಸ್ವಾಮಿಯ ದಿವ್ಯ ಕೃಪಾ ಕಟಾಕ್ಷದ ಫಲಗಳು, ಉದ್ಯೋಗದ ವ್ಯವಹಾರಗಳ ದ್ವಿಗುಣ ಪ್ರಗತಿ ಹಾಗೂ ಆರೋಗ್ಯ, ಆಧ್ಯಾತ್ಮಿಕ ಚಿಂತನೆಗಳ ಬಗ್ಗೆ ಅತ್ಯಂತ ಸುದೀರ್ಘವಾಗಿ ಹಾಗೂ ಆಳವಾಗಿ ವಿಶ್ಲೇಷಣೆ ಮಾಡಿದ್ದೇವೆ. ಆದರೆ ಈ ಮಹಾರಾಜಯೋಗದ ಪ್ರಭಾವವು ಕೇವಲ ಈ 3 ದಿನಗಳಿಗೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಬದಲಾಗಿ ಈ 3 ದಿನಗಳಲ್ಲಿ ನೀವು ಕೈಗೊಳ್ಳುವ ನಿರ್ಧಾರಗಳು ಮತ್ತು ಮಾಡುವ ಸತ್ಕರ್ಮಗಳು ನಿಮ್ಮ ಇಡೀ ವರ್ಷದ ಭವಿಷ್ಯದ ಮೇಲೆ ಅತ್ಯಂತ ಗಂಭೀರವಾದ ಹಾಗೂ ಸಕಾರಾತ್ಮಕವಾದ ಪರಿಣಾಮವನ್ನು ಬೀರುತ್ತೆ. ಈ ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ಪ್ರಾಚೀನ ಗ್ರಂಥಗಳ ಪ್ರಕಾರ ಸಿಂಹರಾಶಿಯವರಿಗೆ ಈ ಅವಧಿಯಲ್ಲಿ ಗೋಚಾರ ಫಲಗಳು ಅತ್ಯಂತ ಬಲಿಷ್ಠವಾಗಿವೆ. ಸೂರ್ಯ ಮತ್ತು ಮಂಗಳನ ದಿವ್ಯ ಸಂಯೋಜನೆಯಿಂದಾಗಿ ನಿಮ್ಮ ಜಾತಕದಲ್ಲಿ ಮಹಾಭಾಗ್ಯದ ಯೋಗ ಮತ್ತು ಲಕ್ಷ್ಮೀನಾರಾಯಣ ಯೋಗ ಏಕಕಾಲದಲ್ಲಿ ಸಕ್ರಿಯಗೊಳ್ಳುತ್ತಿವೆ. ಇದರ ಅರ್ಥವೇನೆಂದರೆ ಈ 3 ದಿನಗಳಲ್ಲಿ ನೀವು ಯಾವುದೇ ಒಂದು ಸಣ್ಣ ಸತ್ಕಾರ್ಯ ಅಥವಾ ಹೂಡಿಕೆಯನ್ನು ಮಾಡಿದರೂ ಅದು ಭವಿಷ್ಯದಲ್ಲಿ ಕೋಟಿ ಪಟ್ಟು ವೃದ್ಧಿಯಾಗಿ ನಿಮಗೆ ತಿರುಗಿ ಬರಲಿದೆ. ನಿಮ್ಮ ಜೀವನದ ದಾರಿದ್ರ್ಯ, ಸಾಲದ ಸುಳಿ ಹಾಗೂ ಶತ್ರುಗಳ ಕಾಟಕ್ಕೆ ಶಾಶ್ವತ ಮುಕ್ತಿ ಸಿಗುವ ಕಾಲ ಇದಾಗಿದೆ. ಈ 3 ದಿನಗಳ ಅವಧಿಯಲ್ಲಿ ನಿಮ್ಮ ಆಲೋಚನಾ ಶಕ್ತಿಯು ಅತ್ಯಂತ ತೀಕ್ಷ್ಣವಾಗಿರುತ್ತೆ. ನೀವು ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಆಸ್ತಿ ಖರೀದಿ, ಹೊಸ ಮನೆ ನಿರ್ಮಾಣ ಅಥವಾ ಉದ್ಯಮ ವಿಸ್ತರಣೆಯಂತಹ ಯಾವುದೇ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಅತ್ಯಂತ ಸೂಕ್ತವಾದ ಸಮಯ. ಈ ದಿನಗಳಲ್ಲಿ ನೀವು ನಿಮ್ಮ ತಂದೆ ಅಥವಾ ಮನೆಯ ಹಿರಿಯರೊಂದಿಗೆ ಕುಳಿತು ಮಾಡುವ ಆರ್ಥಿಕ ಯೋಜನೆಗಳು ಮುಂದಿನ 12 ತಿಂಗಳುಗಳು ಕಾಲ ನಿಮ್ಮನ್ನು ಆರ್ಥಿಕವಾಗಿ ಅತ್ಯಂತ ಸುರಕ್ಷಿತ ಸ್ಥಾನದಲ್ಲಿ ತಂದು ನಿಲ್ಲಿಸುತ್ತೆ. ಶತ್ರುಗಳು ನಿಮ್ಮ ಪ್ರಗತಿಯನ್ನು ನೋಡು ಅಸೂಯೆ ಪಟ್ಟರೂ ಶ್ರೀ ಹನುಮಂತನ ದಿವ್ಯ ರಕ್ಷಣಾ ಕವಚ ನಿಮ್ಮ ಸುತ್ತ ಇರುವುದರಿಂದ ಅವರ ಯಾವುದೇ ತಂತ್ರಗಳು ನಿಮ್ಮ ಮುಂದೆ ಫಲಿಸುವುದಿಲ್ಲ. ನಿಮ್ಮ ಮುಖದಲ್ಲಿ ಒಂದು ಹೊಸ ತೇಜಸ್ಸು ಅಥವಾ ಆತ್ಮವಿಶ್ವಾಸ ಮೂಡುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಅಖಂಡವಾಗಿ ವೃದ್ಧಿಯಾಗುತ್ತೆ. ಈ ಅದ್ಭುತ ಯಶಸ್ಸನ್ನು ಸದಾಕಾಲ ನಿಮ್ಮದಾಗಿಸಿಕೊಳ್ಳಲು ನೀವು ಶ್ರೀ ಆಂಜನೇಯ ಸ್ವಾಮಿಗೆ ವಿಶೇಷ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಈ 3 ದಿನಗಳ ಕಾಲ ಪ್ರತಿದಿನ ಸಂಜೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ನೀವು ಶುದ್ಧ ತುಪ್ಪದ ದೀಪವನ್ನು ಹಚ್ಚಿ ಕನಿಷ್ಠ 3 ಬಾರಿ ಹನುಮಾನ್ ಚಾಲೀಸ ಪಠಣ ಮಾಡಿ. ಸಾಧ್ಯವಾದರೆ ಹತ್ತಿರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ಹಾಗೂ ವೀಳ್ಯದೆಲೆಯ ಮಾಲೆಯನ್ನು ಅರ್ಪಿಸಿ. ನಿಮ್ಮ ಕೈಲಾದಷ್ಟು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಅನ್ನದಾನ ಅಥವಾ ಈ ವಸ್ತ್ರದಾನ ಮಾಡಿ. ನೆನಪಿಡಿ, ಧರ್ಮದ ಹಾದಿಯಲ್ಲಿ ನಡೆಯುವವರಿಗೆ ಭಗವಂತನು ಸದಾಕಾಲ ಬೆಂಗಾವಲಾಗಿ ನಿಲ್ತಾನೆ. ಈ 3 ದಿನಗಳ ಸುವರ್ಣಾವಕಾಶವನ್ನು ನಿಮ್ಮದಾಗಿಸಿಕೊಂಡು ನಿಮ್ಮ ಜೀವನವನ್ನು ಸುಖ ಸಮೃದ್ಧಿಯಿಂದ ನೀವು ತುಂಬಿಸಿಕೊಳ್ಳಿ. ಈ ಅವಧಿಯಲ್ಲಿ ಗೋಚಾರ ಫಲಗಳ ಈ ರವಿ ಮಂಗಳರ ಯುತಿಯು ನಿಮ್ಮ ಹಣೆಬರಹವನ್ನು ಬಂಗಾರದಂತೆ ಹೊಳೆಯುವಂತೆ ಮಾಡುತ್ತವೆ.
ಈ ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಸಣ್ಣ ಆರ್ಥಿಕ ನಿರ್ಧಾರವು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ವೃಕ್ಷದಂತೆ ಬೆಳೆದು ನಿಮಗೆ ಅಪಾರವಾದ ಧನ ಲಾಭವನ್ನು ತಂದುಕೊಡುತ್ತವೆ. ದೀರ್ಘಕಾಲದ ಈ ಒಂದು ಕೋರ್ಟ್ ಕಚೇರಿಯ ಅಡೆತಡೆಗಳು, ಪಿತ್ರಾರ್ಜಿತ ಆಸ್ತಿಯ ಗೊಂದಲಗಳು ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಶತ್ರುಗಳು ಹರಡಿದ್ದ ನಕಾರಾತ್ಮಕ ವಾತಾವರಣವು ಸಂಪೂರ್ಣವಾಗಿ ಧೂಳಿಪಟವಾಗುತ್ತೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಹೊಸ ರೀತಿಯ ಆಕರ್ಷಣೆ ಮತ್ತು ಈ ಪ್ರಭಾವ ಮೂಡಲಿದ್ದು, ಸಮಾಜದಲ್ಲಿ ಕಳೆದು ಹೋಗಿದ್ದ ಕೀರ್ತಿ ಮತ್ತು ಪ್ರತಿಷ್ಠೆ ಮರಳಿ ನಿಮ್ಮ ಕೈ ಸೇರುತ್ತೆ. ಶ್ರೀ ಹನುಮಂತನ ಅನುಗ್ರಹ ಮತ್ತು ಶಾಶ್ವತ ಪರಿಹಾರದ ಒಂದಷ್ಟು ಮಾರ್ಗಗಳು. ಈ ಅಪೂರ್ವವಾದ ಸುವರ್ಣಾವಕಾಶದ ಸಂಪೂರ್ಣ ಮತ್ತು ಶಾಶ್ವತ ಲಾಭವನ್ನು ನಿಮ್ಮದಾಗಿಸಿಕೊಳ್ಳಲು ನೀವು ಕೆಲವು ಸರಳ ಹಾಗೂ ಪ್ರಭಾವಶಾಲಿ ಆಧ್ಯಾತ್ಮಿಕ ಪರಿಹಾರಗಳನ್ನು ಪಾಲಿಸುವುದು ಅತ್ಯಗತ್ಯ. ಈ 3 ದಿನಗಳ ಕಾಲ ಪ್ರತಿದಿನ ಸಂಜೆ ಸೂರ್ಯಾಸ್ತದ ನಂತರ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಸ್ವಚ್ಛವಾದ ಹಸುವಿನ ತುಪ್ಪದ ದೀಪ ನೀವು ಹಚ್ಚಲೇಬೇಕು. ದಕ್ಷಿಣಾಭಿಮುಖವಾಗಿ ಕುಳಿತು ಶ್ರೀ ಹನುಮಾನ್ ಚಾಲಿಸವನ್ನು ಪಠಿಸಿ. ಕನಿಷ್ಠ ನೀವು ಈ 3 ಬಾರಿ ನೀವು ಭಕ್ತಿಯಿಂದ ಪಠಣ ಮಾಡಿ. ಸಾಧ್ಯವಾದರೆ ಹತ್ತಿರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಸ್ವಾಮಿಗೆ ಈ ಸಿಂಧೂರದ ಅರ್ಚನೆ ಮತ್ತು ವಿಳೆದೆಲೆಯ ಮಾಲೆಯನ್ನು ಸಮರ್ಪಿಸಿ. ಈ ಅವಧಿಯಲ್ಲಿ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಅನಾಥರಿಗೆ, ದೀನದಲಿತರಿಗೆ ಅಥವಾ ಗೋವುಗಳಿಗೆ ಆಹಾರವನ್ನು ನೀಡಿ. ನಿಮ್ಮ ದಯಾಳು ಸ್ವಭಾವಕ್ಕೆ ಭಗವಂತನ ದಿವ್ಯ ಆಶೀರ್ವಾದದ ಬಲ ಸಿಕ್ಕಾಗ ನಿಮ್ಮ ಇಡೀ ಕುಟುಂಬದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಅಖಂಡವಾಗಿ ಶಾಶ್ವತವಾಗಿ ನೆಲೆಸುತ್ತೆ. ಯಾವುದೇ ಒಂದು ದಿನದ ಯಶಸ್ಸು ನಮ್ಮ ಬೆಳಗಿನ ಆಲೋಚನೆಗಳ ಮೇಲೆ ಆಧಾರಿತವಾಗಿರುತ್ತೆ. ಇಂದು ನಾವು ಜಗತ್ತಿನ ಈ ಒಂದು ಕಠಿಣ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಕೆಲವು ಮಹತ್ವದ ವಿಚಾರಗಳನ್ನು ನಾವು ನೋಡೋಣ. ಕೆಲವರಿಗೆ ನಮ್ಮನ್ನು ನೆನಪಿಸಿಕೊಳ್ಳಲು ಸಮಯವೇ ಇರಲ್ಲ. ಅಂತಹ ಸಂದರ್ಭದಲ್ಲಿ ನಾವೇ ಅವರಿಗೆ ತೊಂದರೆ ಕೊಡಬಾರ್ದು. ಆದರೆ ಭಗವಂತನಲ್ಲಿ ಪ್ರಾರ್ಥನೆ ಏನೆಂದರೆ ಅವರಿಗೆ ಎಂದಿಗೂ ನಮ್ಮನ್ನು ಕರೆಯುವಂತಹ ಕಷ್ಟದ ಪರಿಸ್ಥಿತಿ ಬಾರದಿರಲಿ. ಸಿಂಹರಾಶಿಯವರ ಉದಾರ ಮನಸ್ಸು ತೋರಿಸುತ್ತೆ. ಈ ಕಾಗದದ ನೋಟುಗಳಿಂದ ನೀವು ಜಗತ್ತಿನ ಭೌತಿಕ ವಸ್ತುಗಳನ್ನು ಖರೀದಿಸಬಹುದು, ಆದರೆ ಅದೃಷ್ಟವನ್ನು ಖರೀದಿಸಲು ಸಾಧ್ಯವಿಲ್ಲ. ಇಂದಿಗೂ ನಿಮ್ಮ ಹಣೆ ಬರಹ ಅಥವಾ ಅದೃಷ್ಟವನ್ನು ಪರೀಕ್ಷಿಸಲು ನಾಣ್ಯವನ್ನೇ ಚಿಮ್ಮಿಸಬೇಕಾಗುತ್ತೆ. ಹಣಕ್ಕಿಂತ ಹೆಚ್ಚಾಗಿ ನಿಮ್ಮ ಕರ್ಮ ಮತ್ತು ಅದೃಷ್ಟದ ಮೇಲೆ ನಂಬಿಕೆ ಇಡಿ. ಜೀವನದಲ್ಲಿ ಅತಿಯಾಗಿ ಒಳ್ಳೆಯವರಾಗಿರುವುದು ಕೂಡ ಒಂದು ರೀತಿಯ ಅಪರಾಧ ಆಗಿಬಿಡುತ್ತೆ. ಏಕೆಂದರೆ ನೀವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತಿದ್ದರೆ ಜನರು ನಿಮ್ಮನ್ನು ಗೌರವಿಸುತ್ತಿದ್ದಾರೋ ಅಥವಾ ನಿಮ್ಮ ಒಳ್ಳೆಯತನದ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೋ ಎಂಬುದು ತಿಳಿಯದಂತಾಗುತ್ತೆ. ಆದ್ದರಿಂದ ನಿಮ್ಮ ಗಡಿಗಳನ್ನು ನಿರ್ಧರಿಸುವುದು ಬಹಳನೇ ಇಲ್ಲಿ ಮುಖ್ಯ. ಬದುಕಿನಲ್ಲಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ತುಂಬ ಕಷ್ಟಕರ. ಆದರೆ ನೆನಪಿಡಿ, ಇಂದಿನ ಕಠಿಣ ನಿರ್ಧಾರಗಳೇ ನಿಮ್ಮ ನಾಳಿನ ಸುಂದರ ಭವಿಷ್ಯವನ್ನು ರೂಪಿಸುತ್ತೆ. ಇಂದಿನ ಗ್ರಹಗತಿಗಳು ನಿಮ್ಮ ದಿನದ ಯಶಸ್ಸನ್ನು ಹೇಗೆ ನಿರ್ಧರಿಸುತ್ತವೆ ಎಂಬುದನ್ನು ನೋಡೋಣ. ಈ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ ಸಂಜೆಯವರೆಗೆ ಇರುತ್ತೆ. ನಂತರ ದಶಮಿ ಆರಂಭವಾಗುತ್ತೆ. ಬೆಳಗಿನ ಜಾವದಲ್ಲಿ ಹಸ್ತ ನಕ್ಷತ್ರದ ಪ್ರಭಾವವಿದ್ದು ತದನಂತರ ಚೈತ್ರ ನಕ್ಷತ್ರ ಪ್ರವೇಶವಾಗುತ್ತೆ. ಹಸ್ತ ನಕ್ಷತ್ರವು ಬುದ್ಧಿವಂತಿಕೆ ಮತ್ತು ಕಾರ್ಯದಕ್ಷತೆಯನ್ನು ನೀಡಿದರೆ ಈ ಚಿತ್ರ ನಕ್ಷತ್ರವು ಸೃಜನಶೀಲತೆಯನ್ನು ಹೆಚ್ಚು ಮಾಡುತ್ತೆ. ಚಂದ್ರದೇವನು ಇಂದು ಕನ್ಯಾ ರಾಶಿಯಲ್ಲಿ ಸಂಚರಿಸಲಿದ್ದಾನೆ. ನಂತರ ತುಲಾ ರಾಶಿಗೆ ಪ್ರವೇಶ ಮಾಡ್ತಾನೆ. ಕನ್ಯಾ ರಾಶಿಯಲ್ಲಿ ಚಂದ್ರನ ಇಡುವಿಕೆಯಿಂದಾಗಿ ನಿಮ್ಮ ಆರ್ಥಿಕ ನಿರ್ಧಾರಗಳಲ್ಲಿ ಭಾವನಾತ್ಮಕತೆಗಿಂತ ಹೆಚ್ಚಾಗಿ ಪ್ರಾಯೋಗಿಕತೆ ಅನ್ನೋದು ನಿಮ್ಮ ಜೀವನದಲ್ಲಿ ಮೂಡಿಬರುತ್ತೆ. ಈ ರಾಹುಗಾಲದ ಒಂದಷ್ಟು ಎಚ್ಚರಿಕೆ. ಈ ಅಶುಭ ಸಮಯ ಮಧ್ಯಾಹ್ನ 3:30ರಿಂದ ಸಂಜೆ 5:30ರವರೆಗೆ ರಾಹುಕಾಲ ಇರುತ್ತೆ. ಈ ಸಮಯದಲ್ಲಿ ಯಾವುದೇ ಹೊಸ ಹೂಡಿಕೆ ಅಥವಾ ಪ್ರಮುಖ ಮಾತುಕತೆಗಳನ್ನು ಮಾಡಬೇಡಿ. ಈ ಅಭಿಜಿತ್ ಮುಹೂರ್ತ ಅತ್ಯಂತ ಶುಭ ಸಮಯ. ಮಧ್ಯಾಹ್ನ 12:02ರಿಂದ 12:55ರವರೆಗಿನ ಸಮಯ ಅತ್ಯಂತ ಶ್ರೇಷ್ಠವಾಗಿದೆ. ನಿಮ್ಮ ಕಚೇರಿಯ ಪ್ರಮುಖ ಕೆಲಸಗಳು ಅಥವಾ ವ್ಯವಹಾರದ ಒಪ್ಪಂದಗಳನ್ನು ಈ ಅವಧಿಯಲ್ಲಿ ಪೂರ್ಣಗೊಳಿಸಿದರೆ ಯಶಸ್ಸಿನ ಸಾಧ್ಯತೆ 100ಕ್ಕೆ 100ರಷ್ಟು ಇರುತ್ತೆ. ಇಂದು ಚಂದ್ರದೇವನು ಹಸ್ತ ನಕ್ಷತ್ರದಲ್ಲಿ ಸಂಚರಿಸುವುದರಿಂದ ನಿಮ್ಮ ಆರ್ಥಿಕ ನಿರ್ಧಾರಗಳಲ್ಲಿ ಹಿಂದೆಂದೂ ಇಲ್ಲದಂತಹ ಪ್ರಾಯೋಗಿಕತೆ ಮೂಡಿಬರುತ್ತೆ. ನಿನ್ನೆ ಇದ್ದಂತಹ ಭಾವನಾತ್ಮಕ ಗೊಂದಲಗಳು ದೂರವಾಗಿ ಹಣಕಾಸಿನ ವಿಷಯದಲ್ಲಿ ಅತ್ಯಂತ ಸ್ಪಷ್ಟವಾದ ಮತ್ತು ತಾರ್ಕಿಕವಾದ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ. ನಿಮ್ಮ ಮಾತಿನ ಶೈಲಿಯಲ್ಲಿ ತೇಜಸ್ಸು ಹೆಚ್ಚಾಗುತ್ತೆ. ಜನರನ್ನು ಸುಲಭವಾಗಿ ನೀವು ಆಕರ್ಷಿಸುತ್ತೀರಿ. ಫಸ್ಟಿಂದ ಕೊನೆಯ ತನಕ ಯಾರ್ಯಾರು ನೋಡಿದ್ದೀರಾ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಕೂಡ
ಹರಿನಾರಾಯಣ ಒಳ್ಳೆಯದನ್ನು ಮಾಡಲಿ. ಎಲ್ಲರಿಗೂ ಧನ್ಯವಾದಗಳು.